ಹಾಯ್ ಫ್ರೆಂಡ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಆದಿ ಒಂದನೇಕನಳ್ಳಿಗೆ ಹೋಗಿದೆ. ಅದು ಕೆ ಎಮ್ ದೊಡ್ಡಿ ಹತ್ರ ಐತೆ. ಕೆ ಎಮ್ ದೊಡ್ಡಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಐತೆ. ಯಾಕೆಂದ್ರೆ ಅದು ಮಂಟೇಸ್ವಾಮಿ ದೇವಸ್ಥಾನ. ಅಲ್ಲಿ ದೊಡ್ಡದು ಒಂದು ಮಠ ಐತೆ. ಮಠ ಎಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಮಂಟೇಸ್ವಾಮಿ ಮಠ ಅಂತಾನೆ ಕರೀತಾರೆ ಅದನ್ನ. ಒಂದು ನಮ್ಮ ಪೂರ್ವಿಕರ ಕಾಲದ್ದು, ನಮ್ಮ ಅಜ್ಜಂದಿರೋ ಮುತ್ತಾತಿರ ಕಾಲದ್ದು ಅದು ಮಠ. ಸುಮಾರು ವರ್ಷಗಳೇ ಆಗೈತೆ ಮಠಕ್ಕೆ. ಇತಿಹಾಸ ಅನ್ನೋದೇ ಇಲ್ಲ, ಆದ್ರೆ ತುಂಬಾ ಸಕ್ಕತ್ತಾಗೈತೆ ಮಠ. ದೊಡ್ಡ ಮಠ ಅದು ನಿಜಕ್ಕೂ. ಇತಿಹಾಸ ಐತೆ. ಯಾಕೆಂದ್ರೆ ನಮ್ಮ ತಾತ ಮುತ್ತಾತಿದ್ರೆ ಇನ್ನೂ ಹುಟ್ಟಿರ್ಲಿಲ್ಲ, ಅಂದಾಗಾಲದಲ್ಲೇ ಮಠ ಇತ್ತು. ತುಂಬಾ ಸಕ್ಕತ್ತಾಗೈತೆ ನಿಜಕ್ಕೂ. 12 ಆಳ್ನಷ್ಟು ಬಾವಿ ಒಳಗಡೆ ಕುಂತಿರುವಂತ ಮಂಟೇಸ್ವಾಮಿ ಅವರು ಜ್ಞಾನ ಮಾಡ್ತಾ ಇರುವಂತ ಒಂದು ಮಠ ಅದು. ತುಂಬಾ ಸಕ್ಕತ್ತಾಗೈತೆ. ಪವಾಡ ಎಲ್ಲ ನಡೀತವೆ ಅಲ್ಲಿ. ಬಸಪ್ಪನ ಕೂಡ ಐತೆ. ತುಂಬಾ ಸಕ್ಕತ್ತಾಗೈತೆ ನಿಜಕ್ಕೂ. ಅದು ನಮ್ಮ ರೈತರು ಊರು. ಅದು ತುಂಬಾ ಸಕ್ಕತ್ತಾಗೈತೆ. ಬನ್ನಿ ಒಂದು ಟ್ರಿಪ್ಪು ಮಠ ನೋಡೋಕೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಗೆ ಸೇರಿ ಇರುವಂತ ಮಠ ಅದು. ಯಾಕೆಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದೇ ಅಂದ್ರೆ ತುಂಬಾ ನಮ್ಗೆಲ್ಲ ಗೌರವ ಪ್ರೀತಿ ಅಂತ ಮಠ ನೋಡ್ಬೇಕು. ನೀವು ಕೂಡ ಬಂದು ಎಲ್ರೂ. ಊರಂತೂ ತುಂಬಾ ಸಕ್ಕತ್ತಾಗೈತೆ. ಯಾಕೆಂದ್ರೆ ಅಲ್ಲಿ ಮಾರಮ್ಮನ ದೇವಸ್ಥಾನ ಕೂಡ ಐತೆ, ಚೌಡೇಶ್ವರಿ ದೇವಸ್ಥಾನ ಐತೆ, ಅದೇ ತರ ಇನ್ನು ಹುಚ್ಚಮ್ಮ ದೇವಸ್ಥಾನ ಕೂಡ ಐತೆ. ನಿಜಕ್ಕೂ ತುಂಬಾ ಸಕ್ಕತ್ತಾಗೈತೆ ದೇವಸ್ಥಾನ ಅಂತೂ. ಊರಂತೂ ಒಂದಕ್ಕೊಂದು ಮನೆಗಳು, ತುಂಬಾ ಕಂಬದ ಮನೆಗಳು ಅಲ್ಲಿರುವಂತ. ಕಂಬದ ಮನೆಗಳು, ತೊಟ್ಟಿ ಮನೆಗಳು, ಕೈ ಹೆಂಚು ಮನೆಗಳು, ಮಣ್ಣಿನ ಮನೆಗಳು ತುಂಬಾ ಸಕ್ಕತ್ತಾಗೈತೆ. ನಮ್ಮ ಕಲಾವಿದರು ಊರು ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಒಳ್ಳೆ ಪೇಂಟಿಂಗ್ ಮಾಡ್ಬೋದು. ಬನ್ನಿ. ಇದು ಮಾರಮ್ಮನ ದೇವಸ್ಥಾನ. ತುಂಬಾ ಸಕ್ಕತ್ತಾಗೈತೆ ಮಾರಮ್ಮನ ದೇವಸ್ಥಾನ ಕೂಡ. ಒಳಗಡೆ ತಾಯಿ ಒಳ್ಳೆ ಅದ್ಭುತವಾಗಿ ಶಾಂತವಾಗಿ ಮೌನವಾಗಿ ಕುಂತಿದ್ದಾಳೆ ನಿಜಕ್ಕೂ. ನೋಡಿ, ಇದೇ ಒಂದನೇಕನಳ್ಳಿ, ಆದಿ ಒಂದನೇಕನಳ್ಳಿ ನೋಡಿ. ಅದೇ ತರ ಒಳ್ಳೊಳ್ಳೆ ಬೀದಿಗಳೈತೆ, ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು. ನಮ್ಮ ಕಲಾವಿದರು ಬರಬೇಕು. ಯಾಕೆಂದ್ರೆ ಅದು ನಮ್ಮ ರೈತರು ಊರು ಅದು. ನೋಡಿ, ತುಂಬಾ ಸಕ್ಕತ್ತಾಗೈತೆ. ವರ್ಷಕ್ಕೆ ಒಂದು ಟ್ರಿಪ್ ನಡೆಯುವಂತ ಜಾತ್ರೆ ಇದು. ಹುಣ್ಣಿಮೆ ನಾಳೆ ಅನ್ನುವಂಗೆ ಮೊದಲನೇ ಕರ್ತಿಗೆ ಎಲ್ಲಿ ನಡೀತಿದೆ ಅಂದ್ರೆ ಅದು ಆದಿ ಒಂದನೇಕನಳ್ಳಿ ಕೆ ಎಮ್ ದೊಡ್ಡಿ ಪಕ್ಕ ಆದಿ ಒಂದನೇಕನಳ್ಳಿ ನಡೀತದೆ. ತುಂಬಾ ಸಕ್ಕತ್ತಾಗಿ ನಡೀತದೆ. ನೈಟ್ ಅಂತೂ ತುಂಬಾ ಸಕ್ಕತ್ತಾಗಿ ಜನ ಸೇರಿರ್ತಾರೆ. ನೈಟು ನೋಡೋಕೆ ಒಂಥರ ಖುಷಿ ಇರ್ತದೆ ಅಲ್ಲಿ. ಯಾಕೆಂದ್ರೆ ಮದ್ದು ಗುಂಡು ಅವೆಲ್ಲನ ಹಾರಿಸ್ತಾರೆ ಮೇಲ್ಗಡೆ ಮಠದೊಳಗಡೆ. ತುಂಬಾ ಸಕ್ಕತ್ತಾಗಿದೆ ನೋಡಿ. ಶ್ರೀ ಮಂಟೇಸ್ವಾಮಿ ದೇವಾಲಯ. ಯಾಕೆಂದ್ರೆ ಮೇಲ್ಗಡೆ ಬಸಪ್ಪನು ಕೂಡ ಐತೆ ನೋಡಿ. ತುಂಬಾ ಸಕ್ಕತ್ತಾಗೈತೆ. ಪ್ರಸಾದ ತುಂಬಾ ಸಕ್ಕತ್ತಾಗಿ ಕೊಡ್ತಾರೆ ಅಲ್ಲಿ. ಯಾಕೆಂದ್ರೆ ಫ್ರೀ ಪ್ರಸಾದ, ಹೋದವ್ರಿಗೆಲ್ಲ ಭಕ್ತಿಯಿಂದ ಪ್ರಸಾದ ಮಾಡ್ತಾರೆ ಅಲ್ಲಿ. ತುಂಬಾ ಅದ್ಭುತವಾದ ಒಂದು ಊರು. ಅದೇ ತರ ನಮ್ಮ ಜನಗಳು ಕೂಡ ನೋಡಿ ಎಷ್ಟೊಂದು ಜನ ಸೇರೈತೆ ಅಂತ ಈ ಜಾತ್ರೆಗೆ. ತುಂಬಾ ಸಕ್ಕತ್ತಾಗೈತೆ ನಿಜಕ್ಕೂ. ಆ ಊರ್ಗೆ ನೀವು ಟ್ರಿಪ್ ಬರ್ಬೇಕು. ಯಾಕೆಂದ್ರೆ ನಾವು ಈ ಮಠ ನೋಡೋಕೆ ಸಲುವಾಗಿ ಬರ್ಬೇಕು. ಇನ್ನ ಈ ಮಠವ ಯಾವಾಗ ಕಿತ್ತಾಕ್ಬಿಡ್ತಾರೆ, ಯಾವಾಗ ಮಾಡ್ತಾರೆ ಹೇಳೋಕ್ ಆಗುದಿಲ್ಲ. ಅದೆಲ್ಲನೂ ನೋಡಿ ತುಂಬಾ ಸಕ್ಕತ್ತಾಗೈತೆ. ನೋಡಿ ಯಾವ ತರ ಪೂಜೆ ಮಾಡ್ತಾ ಇದಾರೆ ನಮ್ಮ ಹಿಂದೂ ಜನಗಳು. ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದಾರೆ ನೋಡಿ. ಅದೇ ತರ ಸ್ವಾಮೀಜಿದು ಅಲ್ಲಿ ಒಂದು ಚಿತ್ರ ಕಾಣಿಸ್ತೈತೆ ನೋಡಿ, ಭಾವಚಿತ್ರ ಪೇಂಟಿಂಗು. ಅದು ನಮ್ಮ ಮಂಡ್ಯದವರು ಕಲಾಮೃತ ರಾಜೇಶ್ ಅಂದ್ಬಿಟ್ಟು ಬಿಡಿಸಿರುವಂತ ಪೇಂಟಿಂಗ್. ಅದು ತುಂಬಾ ಸಕ್ಕತ್ತಾಗೈತೆ. ಅದೇ ತರ ಒಳಗಡೆ ನೋಡಿ ಗದ್ಗೆಗಳು ಇವೆಲ್ಲ ನೋಡಿ ತುಂಬಾ ಸಕ್ಕತ್ತಾಗೈತೆ. ಒಂದಕ್ಕೊಂದು ಐತೆ. ಒಳಗಡೆ ಪೂಜೆ ಮಾಡ್ತಾರೆ ಗದ್ಗೆ ಕೂಡ. ಅದೇ ತರ ಸಿದ್ದಪ್ಪಾಜಿ, ರಾಜಪ್ಪಾಜಿ, ದೊಡ್ಡಮ್ಮ, ಚಿಕ್ಕಮ್ಮ, ಬಸವಣ್ಣ ಎಲ್ಲ ಕೂಡ, ಕಪ್ಪಡಿ ರಾಜಪ್ಪಾಜಿ ಎಲ್ಲ ಕೂಡ ಕುಂತಿದ್ದಾರೆ. ಇದು ಸೀಲಿಂಗ್ ಅಲ್ಲಿ ಇರುವಂತ ದೇವಸ್ಥಾನದ ಸೀಲಿಂಗ್ ಅಲ್ಲಿ ಇರುವಂತ ಒಂದು ಹೂವು. ಇದು ಕಲ್ಲಲ್ಲಿ ಇರುವಂತ ಹೂವು. ಅದು ತುಂಬಾ ಸಕ್ಕತ್ತಾಗೈತೆ ನೋಡಿ. ಇದೇ ಮಠ ಒಳಗಡೆ ಕಂಬದಲ್ಲಿ ಕಟ್ಟಿರುವಂತ ಮಠ ಇದು. ಕಂಬ ಅಂಚು ನೋಡಿ, ಸುತ್ತ ಕಂಬ ಐತೆ. ಅದೇ ತರ ಸುತ್ತ ಕೈ ಸಾಲೆ ಮಂಟಪ ಐತೆ ಒಳಗಡೆ. ಅದೇ ತರ ಸುತ್ತ ಕಂಬ ಐತೆ. ಮಂಗಳೂರು ಅಂಚು ಕೂಡ ಕಾಣಿಸ್ತೈತೆ ನೋಡಿ ಮೇಲ್ಗಡೆ. ತುಂಬಾ ಸಕ್ಕತ್ತಾಗೈತೆ. ಅದ್ಭುತವಾದಂತ ಒಂದು ಊರು ಇದು. ಯಾಕೆಂದ್ರೆ ಇದಕ್ಕೆ ಸುಮಾರು ವರ್ಷಗಳಾಗೈತೆ ಈ ದೇವಸ್ಥಾನ ಮಾಡಿ. ಹಂಗಂದ್ರೆ ನಮ್ಮ ತಾತ ಮುತ್ತಾತಿರ ಕಾಲದ್ದು, ಅವರಪ್ಪನ ಕಾಲದ್ದು ಇದು ದೇವಸ್ಥಾನ. ಒಂದು ಇತಿಹಾಸನೇ ಐತೆ ಇದು ದೇವಸ್ಥಾನಕ್ಕೆ. ನೀವೆಲ್ಲ ಬರ್ಬೇಕು ಒಂದು ಟ್ರಿಪ್ಪು ಈ ಮಠ ನೋಡೋಕಾರ ಬನ್ನಿ. ಯಾಕೆಂದ್ರೆ ಈ ಮುಂದಕ್ಕೆ ಈ ಮಠವ ಕಿತ್ತಾಕ್ಬಿಟ್ಟು ಬಿಲ್ಡಿಂಗ್ ಕಟ್ಬೋದು ಅಲ್ಲಿ ನಿಜಕ್ಕೂ. ಅದಕ್ಕೆ ನಾನು ಮುಂಚಿತಗೆ ಈ ಮಠವ ವಿಡಿಯೋ ಮಾಡಿ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ. ಯಾಕೆಂದ್ರೆ ಮಠ ಅಂತೂ ತುಂಬಾ ಸಕ್ಕತ್ತಾಗೈತೆ.
ಅಲ್ಲೂ ಬಂದ್ರೆ ಏನೋ ಮನ್ಸಿಗೆ ಒಂಥರ ನೆಮ್ಮದಿ ಆಯ್ತದೆ ನಿಜಾಗ್ಲೂ. ಬನ್ನಿ, ಬರ್ಬೇಕು ಎಲ್ಲಾ ಜನಗಳು ಬನ್ನಿ. ನಿಜಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಇರುವಂತ ಬಂದು ಎಲ್ರು ನೋಡ್ಕೊಂಡು ಹೋಗಿ. ತುಂಬಾ ಸಕ್ಕದಾಗೈತೆ ಮಠ ಅಂತೂ. ಮಂಟೇಸ್ವಾಮಿ ಮಠ ನಿಜಾಗ್ಲೂ ನೋಡಿ, ಎದುರುಗಡೆ ಕಾಣಿಸ್ತೈತಲ್ಲ ಅದೇ ದೇವಸ್ಥಾನ, ಒಳಗಡೆ ಇರುವಂತ ದೇವಸ್ಥಾನ, ಕಲ್ಲಲ್ಲಿ ಕಟ್ಟಿರುವಂತ ದೇವಸ್ಥಾನ ಇದು. ಅವತ್ತಿನ ಕಾಲದಲ್ಲಿ ಹನ್ನೆರಡು ಬಾವಿಲಿ ಕುಂತಿರುವಂತ ಮಂಟೇಸ್ವಾಮಿ ಒಳಗಡೆ ಅವ್ರೆ. ನಿಜವಾಗ್ಲೂ ಯಾರು ಅದನ್ನ ನೋಡಕ್ ಆಗಲ್ಲ, ದೂರಿಂದ ನಮ್ ನೋಡ್ಕೋಬೇಕು. ನೋಡಿ ಅದೇ ಒಳಗಡೆ ಕಾಣಿಸ್ತೈತಲ್ಲ ನೋಡಿ, ತುಂಬಾ ಸಕ್ಕದಾಗೈತೆ ನಿಜವಾಗ್ಲೂ. ಒಳಗಡೆನು ಕೂಡ ಗದ್ಗೆ ಎಲ್ಲರೂ ಮಡಗಿದ್ದಾರೆ ಒಳಗಡೆ ನಿಜವಾಗ್ಲೂ. ನೋಡಿ ತೋರಿಸ್ತೀನಿ ನೋಡಿ ಅದನ್ನ ನೀಟಾಗೆ. ನೋಡಿ ಒಳಗಡೆ ಕಾಣಿಸ್ತೈತಲ್ಲ ಅದೇ ಬಾವಿ ನೋಡಿ. ಅಲ್ಲಿ ಕುಂತಿರುವಂತ ಮಂಟೇಸ್ವಾಮಿಯವರು ಜ್ಞಾನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ನಮ್ ಕಣ್ಗೂ ಕಾಣ್ತಾ ಇಲ್ಲ. ತುಂಬಾ ಫೇಮಸ್ ನಿಜವಾಗ್ಲೂ. ಯಾಕೆಂದ್ರೆ ಆ ಊರಲ್ಲಿ ಏನು ಅಭಿವೃದ್ಧಿ ಅಂದ್ರೆ ಮಠ. ಯಾಕೆಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ಸೇರಿರುವಂತ ಈ ಆದಿ ವನ್ಯಕನಹಳ್ಳಿ ಮಠ ಇದು. ಯಾಕೆಂದ್ರೆ ನಮ್ಗೆಲ್ಲ ಖುಷಿ ಅನಿಸ್ತದೆ, ಒಂದು ಮಠ ಇಂಥ ಊರಲ್ಲಿ ಅದೇ ಅಂದ್ರೆ ನಮ್ಗೆ ತುಂಬಾ ಖುಷಿ. ಒಳ್ಳೆ ನಮ್ಮ ಇನ್ನೆಲ್ಲೂ ಇಲ್ವಲ್ಲ ಈ ತರ ಮಠ. ಯಾಕೆ ಹೇಳಿ, ಇದು ಮಂಟೇಸ್ವಾಮಿ ಮಠ. ಬೇರೆ ಕಡೆ ಇರ್ಬೋದು, ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕಲ್ಲಿ ಅದೇ ಅಂದ್ರೆ ನಮ್ಗೆಲ್ಲ ಖುಷಿ, ಸಂತೋಷ ಸುದ್ದಿ ಇದು. ಯಾಕೆಂದ್ರೆ ತುಂಬಾ ಸಕ್ಕದಾಗೈತೆ, ಬರ್ಬೇಕು ನೀವು ನೋಡಕ್ಕೆ ಒಂದು ಟ್ರಿಪ್. ಮಠವ ನೋಡಿ, ಭಕ್ತಾದಿಗಳು ಯಾವ ತರ ನಿಂತಾರೆ ಅಂತ ನೋಡಿ. ಒಂದು ಟ್ರಿಪ್ ಆಶೀರ್ವಾದ ಪಡ್ಕೋಕ್ ಸಲುವಾಗಿ ಬಸವಪ್ಪಂದ ನೋಡಿ, ತುಂಬಾ ಫೇಮಸ್ ನಿಜವಾಗ್ಲೂ. ಬರ್ಬೇಕು ನೀವೆಲ್ಲ, ತುಂಬಾ ಸಕ್ಕದಾಗೈತೆ ನಿಜವಾಗ್ಲೂ. ನೋಡಿ ನೋಡಿ, ಇದು ಗುರುಗಳದು ಮಠ ಇದು ನೋಡಿ, ತುಂಬಾ ಸಕ್ಕದಾಗೈತೆ ನಿಜವಾಗ್ಲೂ. ಅದೇ ತರ ನಮ್ ಜನಗಳು ಯಾವ ತರ ಸಾಲಾಗಿ ನಿಂತಾರ ನೋಡಿ ನಿಜವಾಗ್ಲೂ. ಸಕ್ಕತ್ತಾಗ ಜನ ಸೇರುವಂತ 1,00,000 ಜನ ಸೇರ್ತದೆ ಒಂದು ಟ್ರಿಪ್ಗೆ, ಜಾತ್ರೆಗೆ. ಇಲ್ಲಿ 1,00,000 ಜನ, ಕಮ್ಮಿ ಅಂದ್ರೂ ಕಡಿಮೆ ಅಂದ್ರೂ 1,00,000 ಜನ ಸೇರ್ತದೆ ಇಲ್ಲಿ ನೋಡಿ. ತುಂಬಾ ಸಕ್ಕತ್ತಾಗ ಇದು ಬಸವಪ್ಪ ನೋಡಿ, ಬಲ್ಗೈತೆ ನೋಡಿ ಅಲ್ಲಿಯೇ ನೋಡಿ. ತುಂಬಾ ಸಕ್ಕತ್ತಾಗೈತೆ, ಬರ್ಬೇಕು ದಯವಿಟ್ಟು ನೀವೆಲ್ಲ ಬಂದು ಒಂದು ಟ್ರಿಪ್ಪು ಆಶೀರ್ವಾದ ಪಡ್ಕೊಂಡು ಹೋಗಿ ಬಸವಪ್ಪಂದ. ನಿಮ್ಗೆಲ್ಲ ಒಳ್ಳೇದಾಗ್ಬೋದು ನಿಜವಾಗ್ಲೂ. ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಮಂಟೇಸ್ವಾಮಿ ಬಸವಪ್ಪ ಕಾಪಾಡಲಿ ಎಲ್ರೂ ನೋಡಿ. ತುಂಬಾ ಸಕ್ಕದಾಗೈತೆ ಮಾತ್ರ ನಿಜವಾಗ್ಲೂ. ನೋಡಿ ಇದು 4 ಕಡೆ ಕಂಬ ಐತೆ ನೋಡಿ, ದೇವಸ್ಥಾನದ ಫ್ರಂಟ್ ಬಾಗ್ಲು ಇದು. ನಾವು ಇವಾಗ ಒಳಗಡೆಯಿಂದ ಹೊರಗಡೆ ಬಂದೆ. ಅದೇ ತರ ಹೂವು, ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ, ಧೂಪ ಎಲ್ಲನೂ ಕೂಡ ಮಾಡ್ತಾರ ಅಲ್ಲಿ ಬಡಿಕೊಂಡು ನೋಡಿ. ತುಂಬಾ ಸಕ್ಕದಾಗೈತೆ ನಿಜವಾಗ್ಲೂ. ಇದು ಕೂಡ ನಮ್ಮ ಕಲಾಮೃತ ರಾಜೇಶ್ ಅವರು ಬಿಡಿಸಿರುವಂತ ಬಸಪ್ಪನ ಚಿತ್ರ ಇದು. ಆ ಕಡೆ ಒಂದು ಬಸಪ್ಪ, ಈ ಕಡೆ ಒಂದು ಬಸಪ್ಪ, ಮಧ್ಯದಲ್ಲಿ ಅದೇ ತರ ಒಂದು ಇದು ಗರಡ್ ಗಂಬ ಐತೆ ನೋಡಿ ಮಧ್ಯದಲ್ಲಿ. ತುಂಬಾ ಸಕ್ಕದಾಗೈತೆ ನಿಜವಾಗ್ಲೂ. ಬರ್ಬೇಕು ಅಂತ ಜಾಗಕ್ಕೆ ಒಂದ್ರಿ ಬಂದು ಒಂದ್ ಭೇಟಿ ಕೊಡಿ ನಮ್ಮ ಕಲಾವಿದ್ರು ನಿಜವಾಗ್ಲೂ. ಯಾಕೆಂದ್ರೆ ಒಳ್ಳೆ ಮಠ ಐತೆ ನಿಜವಾಗ್ಲೂ. ಮುಂದಕ್ಕೆ ಇದು ಇದ್ದದ ಇಲ್ವೋ ಇವಾಗ್ಲೇ ಬಂದು ನೀವು ಒಂದ್ ಟ್ರಿಪ್ ನೋಡಿ, ಒಂದ್ ಟ್ರಿಪ್ ಕಲಾವಿದ್ರು. ತುಂಬಾ ಸಕ್ಕದಾಗೈತೆ ಊರಂತೂ ನಿಜವಾಗ್ಲೂ. ಒಂದಕ್ಕೊಂದು ನೋಡಿ, ಬಾಳೆಹಣ್ಣು ಗೊನೆ ನೋಡಿ, ಇವರೆಲ್ಲ ಭಕ್ತಾದಿಗಳು ನೋಡಿ ಎಷ್ಟು ಜನ ಸೇರೈತೆ ನೋಡಿ, ಬಂದೈತೆ ನೋಡಿ. ನೋಡಿ ಏನು ಉದ್ದಕ್ಕೈತೆ ನೋಡಿ ಜನ, ಏನು ಸುಮಾರು ದೂರಕ್ಕೆ ಐತೆ ಜನ ಸಿಕ್ಕಾಬಟ್ಟೆ ನೋಡಿ. ಅದೇ ತರ ಶ್ರೀ ಮಂಟೇಸ್ವಾಮಿ ದೇವಸ್ಥಾನ ನಿಜವಾಗ್ಲೂ ನೋಡಿ. ಇದು ತುಂಬಾ ಸಕ್ಕದ ಕಟ್ಟಿಸಿದ್ದಾರೆ, ಯುವ ಕಟ್ಟಿಸಿರುವಂತದ್ದು ಇದು ತುಂಬಾ ನೋಡಿ. ಅದೇ ತರ ಜಾತ್ರೆ ಮಡಗಿದಾರೆ ನೋಡಿ. ಸಿಹಿ ತಿಂಡಿಗಳು ನೋಡಿ, ಖಾರ, ಕಡ್ಡಿ ಖಾರ, ಮೈಸೂರು ಪಾಕ, ಜಾನ್ಗೇರಿ, ಜುಲಾಬಿ ನೋಡಿ, ಕಡ್ಲೆಪುರಿ. ತುಂಬಾ ಸಕ್ಕದಾಗ ಜಾತ್ರೆ ಅಂತೂ ತುಂಬಾ ಸಕ್ಕದಾಗ ಕಟ್ತದೆ. ಸ್ಲಿಪ್ಪರ್ ತಗೊಂಡಿಡ್ದು ಜಾತ್ರೆ ಮಾಡ್ತಾರೆ ಇಲ್ಲಿ ನಿಜವಾಗ್ಲೂ. ತುಂಬಾ ಸಕ್ಕತ್ತಾಗೈತೆ. ಬಟ್ಟೆನೂ ಕೂಡ ಮಾಡ್ತಾರೆ, ಒಳ್ಳೊಳ್ಳೆ ಗೊಂಬೆಗಳು, ಮಕ್ಕಳು ಆಟ ಆಡುವಂತ ಪುಟಾಣಿ ಗೊಂಬೆಗಳು, ನಾಯಿ ಮರಿಗಳು, ಗಿಣಿಗಳು, ಪಕ್ಷಿಗಳು ಇವೆಲ್ಲ ಮಾಡ್ತಾರೆ. ಬರ್ಬೇಕು.